ಸಹಾಯ ಇರುವುದೇ ನನ್ನ ಕ್ಷೇಮವಯ್ಯ, ನಿನ್ನ ಸಹಾಯ ಇರುವುದೇ ನನ್ನ ಕ್ಷೇಮವಯ್ಯ, ನಿನ್ನ ಸಹಾಯ ಇರುವುದೇ ನನ್ನ ಕ್ಷೇಮವಯ್ಯ. ಹಾಡಲ್ಲಿ ಆಡ್ತಾ ಇರುವ ಕೆಲವೊಂದು ಪ್ರಕಟಣೆಗಳು ನನಗೆ ಬರ್ತಾ ಇದೆ. ಕಳೆದ 3 ದಿನಗಳ ಹಿಂದೆ ಒಂದು ಪಟ್ಟಣಕ್ಕೆ ನಾನು ಹೋದಾಗ, ನೀನು ಯಾರು ಅಂತ ನನಗೆ ಕೇಳಿದ್ರು. ನಾನು ಈ ರೀತಿ ಕಾಸಿಮಪ್ಪ ಮಗ, ನಿಮ್ಮವ್ವ ಇದೇ ಊರಾಗ ಔಷಧ ಕುಡಿದಿದೆ ಅಂತ ಹೇಳಿದ್ರು ಅವರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ? ಕೆಲವೊಂದು ಸಾರಿ ನಮ್ಮ ಆಲೋಚನೆಗಳೆಲ್ಲವೂ ನಷ್ಟ ತಗೋಬರ್ತದೆ. ಅವ್ರ ಔಷಧ ಕುಡಿದಾಗ ಎಷ್ಟು ಅವ್ರ ಶರೀರದಲ್ಲಿ ನಷ್ಟ ಆಗಿದೆ, ಎಷ್ಟೋ ಸಾಯ್ಬೇಕಂತ ಪ್ರಯತ್ನ ಮಾಡಿದ್ದಾರೆ. ನಿಮ್ಮ ಜೀವನದಲ್ಲಿ ಕೂಡ ಸ್ವಂತ ಆಲೋಚನೆ ನೀವು ತೆಗೆದುಕೊಳ್ತೀರಿ, ಹೌದಾ ಇಲ್ವಾ? ಸ್ವಂತ ಆಲೋಚನೆ ತೆಗೆದುಕೊಂಡು ಅದರಿಂದ ಎಷ್ಟೋ ನಷ್ಟ ನಿಮಗಾಗಿದೆ. ದೇವರಿಂದ ಬರುವಂಥ ಆಲೋಚನೆ ನಮಗೆ ನಷ್ಟ ತರಲ್ಲ, ಲಾಭ ತರುತ್ತದೆ. ನನ್ನ ಸ್ವಂತ ಆಲೋಚನೆಯು ನನಗಾಯಿತೆ ನಷ್ಟವು, ನಿನ್ನಿಂದ ಆಲೋಚನೆಯು ನನಗಾಯಿತೆ ಲಾಭವು. ನನ್ನ ಸ್ವಂತ ಆಲೋಚನೆಯು ನನಗಾಯಿತೆ ನಷ್ಟವು, ನಿನ್ನಿಂದ ಆಲೋಚನೆಯು ನನಗಾಯಿತೆ ಲಾಭವು. ಆಲೋಚನೆಕರ್ತ 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 ಆಲೋಚನೆಕರ್ತ, ನಿನ್ನ ಆಲೋಚನೆಯು ನನ್ನ ಕ್ಷೇಮವಯ್ಯ, ನಿನ್ನ ಆಲೋಚನೆಯು ನನ್ನ ಕ್ಷೇಮವಯ್ಯ, ನಿನ್ನ ಆಲೋಚನೆಯು ನನ್ನ ಕ್ಷೇಮವಯ್ಯ. ನನ್ನ ಪ್ರೀತಿ ತೋರದೆ ಹೋದರೆ ನಾನೇನಾಗುವೆನು, ನಿನ್ನ ದಯೆ ತೋರದೆ ಹೋದರೆ ಈ ಉಸಿರೇ ಇಲ್ಲಯ್ಯ. ಎಡವ ನಿನ್ನ ಪ್ರೀತಿ ತೋರದೆ ಹೋದರೆ ನಾನೇನಾಗುವೆನು, ನಿನ್ನ ದಯೆ ತೋರದೆ ಹೋದರೆ ಉಸಿರೇ ಇಲ್ಲಯ್ಯ. ಕರುಣೆ ಉಳ್ಳ యేసయ్య, ಈ ಜೀವಿತಕ್ಕೆ ನೀನೇ ಸಾಕು ಅಯ್ಯ. ಕರುಣೆ ಉಳ್ಳ యేసయ్య, ಈ ಜೀವಿತಕ್ಕೆ ನೀನೇ ಸಾಕು ಅಯ್ಯ. ಕೆಲವೊಂದು ಟೈಮ್ನಲ್ಲಿ ನಾವು ದೇವರನ್ನ ಬಿಡುವಾಗ ಕೆಲವೊಂದು ಟೈಮ್ನಲ್ಲಿ ನಷ್ಟಗಳು ಎಷ್ಟೋ ನಾವು ಅನುಭವಿಸಿದ್ದೇವೆ. ಹೌದಪ್ಪ, ನನ್ನ ಸ್ವಂತ ಆಲೋಚನೆಗಳು ನಷ್ಟ ತಗೊಂಡು ಬಂದಿದೆ, ನಿನ್ನ ಆಲೋಚನೆ ನನಗೆ ಆಶೀರ್ವಾದ ತೆಗೆದುಕೊಂಡು ಬಂದಿದೆ ಎಂಬುದಾಗಿ. ಆಮೆನ್. ಅನೇಕ ಸಾರಿ ದೇವರನ್ನು ಬಿಟ್ಟು ನಾವು ದೂರವಾಗಿರ್ತೇವೆ, ಆದ್ರೆ ದೇವರು ನಮ್ಮನ್ನು ಬಿಡುವುದಿಲ್ಲ ಅಂತೆ. ನಿನ್ನ ನಾನು ಬಿಟ್ಟರು ಬಿಡಲಾರೆ ನಿನ್ನ ಪ್ರೀತಿ, ನಿನ್ನ ನಾನು ಬಿಟ್ಟರು ಬಿಡಲಾರೆ ನಿನ್ನ ಪ್ರೀತಿ. ಬಿಡಲಾರೆನೆಂದರು ಬಿಡಿಸಿರುವೆ ನೀನು, ಬಿಡಲಾರೆನಿದ್ದರು ಬಿಡಿಸಿರುವೆ ನೀನು. ನಿನ್ನಲ್ಲಿ ಇರುವುದೇ ನಿನ್ನಲ್ಲಿ ಇರುವುದೇ ನಿನ್ನಲ್ಲಿ ಇರುವುದೇ ನಿನ್ನಲ್ಲಿ ಇರುವುದೇ ನಿನ್ನಲ್ಲಿ ಇರುವುದೇ ನನಗೊಳ್ಳೆದಯ್ಯ. ನಿನ್ನಲ್ಲಿ ಇರುವುದೇ ನನ್ನ ಕ್ಷೇಮವಯ್ಯ, ನಿನ್ನಲ್ಲಿ ಇರುವುದೇ ನನ್ನ ಕ್ಷೇಮವಯ್ಯ, ನಿನ್ನಲ್ಲಿ ಇರುವುದೇ ನನ್ನ ಕ್ಷೇಮವಯ್ಯ. ನಿನ್ನ ಪ್ರೀತಿ ತೋರದೆ ಹೋದರೆ ನಾನೇನಾಗುವೆನು, ನಿನ್ನ ದಯೆ ತೋರದೆ ಹೋದರೆ ಈ ಉಸಿರೇ ಇಲ್ಲಯ್ಯ. ನಿನ್ನ ಪ್ರೀತಿ ತೋರದೆ ಹೋದರೆ ನಾನೇನಾಗುವೆನು, ನಿನ್ನ ದಯೆ ತೋರದೆ ಹೋದರೆ ಈ ಉಸಿರೇ ಇಲ್ಲಯ್ಯ. ಕರುಣೆ ಉಳ್ಳ యేసయ్య, ನನ್ನ ಜೀವಿತಕ್ಕೆ ನೀನೇ ಸಾಕು ಅಯ್ಯ. ಎಷ್ಟು ಜನ ಹೇಳ್ತೀವಿ ಸಮಯದಲ್ಲಿ, ಕರುಣೆ ಉಳ್ಳ ದೇವರೇ, ಹೋದ ವಾರ ನಾವು ನೋಡಿದ ಹಾಗೆ ನಿನ್ನ ಕರುಣಿಸುವ ದೇವರು. ಎಂಥ ಪರಿಸ್ಥಿತಿಯಲ್ಲಿದ್ದರೂ ನೀನು ಕರುಣಿಸ್ತೀಯಪ್ಪ, ನೀನು ನನ್ನ ಜೀವನದಲ್ಲಿದ್ದರೆ ಸಾಕು ಎನ್ನುವಂಥವರು ನಮ್ಮ ಕೈಗಳಲ್ಲಿ ಮೇಲೆತ್ತಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಆತನ ಆರಾಧಿಸೋಡುವ. ಕರುಣಾಗಲ యేసయ్య, ఈ జీవితానికి నీవే చాలునయ్యా. నా
సొంత ఆలోచనలే కలిగించెను నష్టము, నీకు కలిగిన ఆలోచనలే నాకాయను లాభము. ఆలోచనకర్త 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 ఆలోచనకర్త, నీ ఆలోచనలే నాకు క్షేమమయ్యా, నీ ఆలోచనలే నాకు క్షేమమయ్యా, నీ ఆలోచనలే నాకు క్షేమమయ్యా, నీ ఆలోచనలే నాకు క్షేమమయ్యా. నీ ప్రేమే లేకపోతే నేనేమైపోదును, నీ కృపయే లేకపోతే ఈ ఊపిరి లేదయ్యా, నీ ప్రేమే లేకపోతే నేనేమైపోదును, నీ కృపయే లేకపోతే ఈ ఊపిరి లేదయ్యా. కరుణగల యేసయ్యా, నా జీవితానికి నీవే చాలునయ్యా, నా జీవితానికి నీవే చాలునయ్యా. చెప్దామా? నిన్ను నమ్మకపోతే నాయనా, ನೀವು ನಾಕಿ ದೊರಕಪೋತೆ ಪ್ರಭಾ, ನೀನು ನನಗೆ ಸಿಗದೈತರೆ ದೇವರೇ, ನಿನ್ನನ್ನು ನಾನು ನಂಬದೈತರೆ ಇಷ್ಟವರೆಗೆ ನಾನು ಏನಾಗುತ್ತಿದ್ದನೋ ಎಂಬುದಾಗಿ. ಓ ಯೇಸಯ್ಯ, ನಿನ್ನ ಪ್ರೀತಿ ತೋರದೆ ಹೋದರೆ ನಾನೇನಾಗುವೆನೋ, ನಿನ್ನ ದಯೆ ಇಲ್ಲದೆ ಹೋದರೆ ಈ ಉಸಿರೇ ಇಲ್ಲ. ಎರಡವ ಶಬ್ದವಾಗಿ ನಿನ್ನ ಪ್ರೀತಿ ನಾನೇನಾಗುವೆನೋ, ನಿನ್ನ ದಯೆ ತೋರದೆ ಹೋದರೆ ಈ ಉಸಿರೇ ಇಲ್ಲಯ್ಯ. ನಿನ್ನ ಪ್ರೀತಿ ಇಲ್ಲದೆ ಹೋದರೆ ನಾನೇನಾಗುವೆನೋ, ನಿನ್ನ ದಯೆ ಇಲ್ಲದೆ ಹೋದರೆ ಈ ಉಸಿರೇ ಇಲ್ಲಯ್ಯ. ಈ ಪ್ರೇಮೇ లేకపోతే నేనేమైపోదునో, నీ కృపయే లేకపోతే ఈ ఊపిరి లేదయ్యా.